ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನಿ ಸಮಸ್ಯೆಗೆ ಮನೆ ಮದ್ದನ್ನು ನೋಡೋಣ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಮನಿ ಸಮಸ್ಯೆಗೆ ಮನೆ ಮದ್ದು ಏನಿರ್ಲಿಕ್ಕೆ ಸಾಧ್ಯ ಅಂತ. ನಿಮ್ಮ ಮನೆಯಲ್ಲೇ ನಿಮ್ಮ ಮನಿ ಸಮಸ್ಯೆಯ ಮೂಲ ಹಾಗೆ ಪರಿಹಾರ ಅಡಗಿದೆ. ಡೇ ಟು ಡೇ ಲೈಫಲ್ಲಿ ನಾವೇ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಮಾಡೋ ಸಣ್ಣ ಪುಟ್ಟ ತಪ್ಪಿಂದ ಮನಿ ಬ್ಲಾಕೇಜಸ್ನ ನಾವೇ ಕ್ರಿಯೇಟ್ ಮಾಡೋ ಹಾಗಾಗುತ್ತೆ. ನಮ್ಮ ಮನೆ ಒಳಗಡೆ ನಾವೇ ಮಾಡ್ತಾ ಇರುವಂಥ ತಪ್ಪಾದರೂ ಏನು, ಅದನ್ನು ಸರಿಪಡಿಸ್ಕೊಂಡು ಸಿಂಪಲ್ ವೇಸಲ್ಲಿ ಹೇಗೆ ನಮ್ಮ ಲೈಫ್ನಲ್ಲಿ ಮನಿಯನ್ನು ಅಟ್ರಾಕ್ಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಸ್ಟೋರಿ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಫ್ಯೂ ಇಯರ್ಸ್ ಆಗೋ ಏನಾಗಿತ್ತು ಅಂತ ಅಂದರೆ, ನನಗೆ ಒಂದು ಕಡೆಯಿಂದ ಮನಿ ಬರೋದಿತ್ತು, ಪೇಮೆಂಟ್ ಆಗೋದಿತ್ತು. ಯಾವುದೇ ರೀತಿ ಅಪರೆಂಟ್ ರೀಸನ್ ಇಲ್ಲದೆ, ಆಯಿತಾ, ಯಾವುದು ಸ್ಟ್ರಾಂಗ್ ಆದ ರೀಸನ್ ಇಲ್ಲದೆ ಅದು ಬರ್ತಾ ಇರಲಿಲ್ಲ. ಒಂದು ರೀತಿ ಸ್ಟಕ್ ಫೀಲ್ ಆಗ್ತಾಯಿತ್ತು. ಐ ವಾಸ್ ವೇಟಿಂಗ್. ಅವತ್ತೇನಾಯಿತು, ನಾವು ವೇಟ್ ಮಾಡ್ತಾ ಇದ್ದೆ, ಈಗ ಬರ್ಬೋದು ಆಮೇಲೆ ಬರ್ಬೋದು ಅಂತ. ಇಲ್ಲ, ಡಿಲೇ ಆಗ್ತಾ ಹೋಯಿತು. ನನಗೂ ಸ್ವಲ್ಪ ಬೇಜಾರು ಅನಿಸ್ತು, ಏನಿದು ಅಂತ ಹೇಳಿ ಸಡನ್ನಾಗಿ ನಾನು ವಾರ್ಡ್ರೋಬ್ ಓಪನ್ ಮಾಡಬೇಕು ಅನಿಸ್ತು. ಆ ವಾರ್ಡ್ರೋಬ್ ಓಪನ್ ಮಾಡಿದಾಗ ಅದರಲ್ಲಿರೋ ಬಟ್ಟೆ ಎಲ್ಲ ಮೈ ಮೇಲೆ ಬಿತ್ತು. ನಾನು ಬ್ಯುಸಿ ಆಗಿದ್ದೆ ಅನ್ನೋ ಕಾರಣದಿಂದ ನಂದು ವಾರ್ಡ್ರೋಬ್ ಎಲ್ಲ ನಾನು ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿರಲಿಲ್ಲ. ಸರಿ, ಆಗ ನಾನು ಏನು ಮಾಡಿದೆ ಅಂತ ಅಂದರೆ, ಆಯಿತು ಹೆಂಗೂ ಈಗ ಸ್ವಲ್ಪ ಅಪ್ಸೆಟ್ ಆಗಿದೆ ಅಲ್ಲ. ಆ ಟೈಮಿಗೆ ಐ ವಾಸ್ ನ್ಯೂ ಟು ದಿಸ್ ಎನರ್ಜಿ ವರ್ಕ್. ಲಾ ಆಫ್ ಅಟ್ರಾಕ್ಷನ್ ಇರಲಿ, ಎನರ್ಜಿ ವರ್ಕ್ ಇರ್ಬೋದು, ಪ್ರಾಸ್ಪೆರಿಟಿ ಲಾ, ವ್ಯಾಕ್ಯೂಮ್ ಲಾ ಬರ್ತಾ ಇದೆ. ಅದೇನು ಅಂತ ಅಲ್ಪ ಸ್ವಲ್ಪ ಗೊತ್ತಿತ್ತು ನನಗೆ. ವ್ಯಾಕ್ಯೂಮ್ ಲಾ ಅಂದರೆ ಏನು ಅಂತ ನಿಮ್ಗೀಗ ನೆಕ್ಸ್ಟ್ ಗೊತ್ತಾಗುತ್ತೆ. ಸರಿ, ಅವೆಲ್ಲ ಗೊತ್ತಾಗಿತ್ತು. ನೋಡೋಣ, ಈಗ ಜಸ್ಟ್ ನನ್ನ ಮೈಂಡ್ ಸ್ವಲ್ಪ ಒಂಥರ ಡಿಸ್ಟರ್ಬ್ಡ್ ಇದೆ ಅಲ್ಲ, ಹೋಗೋಣ ಈಗ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅನಿಸ್ತು. ಕಂಪ್ಲೀಟಾಗಿ ನಂದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಹೋದೆ. ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಮಾಡ್ತಾಯಿದ್ದೆ, ಸುಮಾರು ಅರ್ಧದಷ್ಟು ವಾರ್ಡ್ರೋಬ್ ನಂದು ಕ್ಲೀನ್ ಆಗ್ತಾ ಇದ್ದಂಗೆ ನನ್ನ ಮೊಬೈಲಲ್ಲಿ ನೋಟಿಫಿಕೇಶನ್ ಬಂತು. ಸೌಂಡ್ ಬಂತು, ಮೆಸೇಜ್ ಬಂದು. ಆಮೇಲೆ ಎಲ್ಲ ಮುಗಿಸಿ ಆಮೇಲೆ ಆ ಮೆಸೇಜ್ ನೋಡೋಣ ಅಂತ ಸುಮ್ಮನಾದೆ. ಕಂಪ್ಲೀಟಾಗಿ ನಂದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ, ಬೇಕಾಗಿರೋ ಬಟ್ಟೆ, ಬೇಡದಿರೋ ಬಟ್ಟೆ ಎಲ್ಲ ಸೆಗ್ರಿಗೇಟ್ ಮಾಡಿ, ಎಂಟೈರ್ ರೂಮೇ ಕ್ಲೀನ್ ಮಾಡಿ 1 hour 2 hour ಆಯಿತು. ಆಮೇಲೆ ನನ್ನ ಮೊಬೈಲ್ ತೆಗೆದು ನೋಡಿದಾಗ ಸರ್ಪ್ರೈಸ್ ಕಾದಿತ್ತು. ಏನಂತ ಅಂದರೆ, ನಂಗೆ ಯಾವ ಮನಿ ಬರಬೇಕಾಗಿತ್ತು ಅಲ್ವ, ದ ಮೊಮೆಂಟ್ ಐ ಸ್ಟಾರ್ಟೆಡ್ ಕ್ಲೀನಿಂಗ್ ಮೈ ವಾರ್ಡ್ರೋಬ್, ಆ ವಾರ್ಡ್ರೋಬ್ ಕ್ಲೀನ್ ಮಾಡ್ತಾ ಇದ್ದ ಹಾಗೆ ಮನಿ ಕ್ರೆಡಿಟ್ ಆಗಿತ್ತು. ಆಗ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸ್ತು, ಜೊತೆಗೆ ಖುಷಿ ಕೂಡ ಅನಿಸ್ತು. ಹಾಗಾದರೆ ಈಗ ನಮ್ಮ ಬಟ್ಟೆ ಇಡುವಂಥ ವಾರ್ಡ್ರೋಬಿಗೂ ಮನಿಗೂ ಏನು ಸಂಬಂಧ ಇದೆ ಅಂತ. ಫಸ್ಟ್ ಮನೆ ಮದ್ದು ಅಥವಾ ನಿಮ್ಮ ಮನಿ ಸಮಸ್ಯೆ ಹೋಗಲಾಡಿಸುವಂಥ ಮನೆ ಮದ್ದು ಏನಂತ ಅಂದರೆ ನಿಮ್ಮ ವಾರ್ಡ್ರೋಬ್. ನಿಮ್ಮ ವಾರ್ಡ್ರೋಬ್, ಯೂಶ್ವಲಿ ನಮ್ಮ ವಾರ್ಡ್ರೋಬಲ್ಲಿ ನಾವು ನಮ್ಮ ಬಟ್ಟೆ ಇಟ್ಟಿರ್ತೀವಿ, ಹೌದಾ? ನಮ್ಮ ಬಟ್ಟೆಯನ್ನು ನಾವು ನಮ್ಮ ಸೆಕೆಂಡ್ ಸ್ಕಿನ್ ಅಂತಲೂ ಹೇಳ್ಬೋದು. ಯಾವಾಗಲೂ ನಾವು ಆ ಬಟ್ಟೆಯನ್ನು ನಮ್ಮ ಬಾಡಿಯಲ್ಲಿ ನಮ್ಮ ದೇಹದ ಮೇಲೆ ಧರಿಸ್ತೀವಿ ಅಂತ ಅಂದರೆ ಅದು ಒಂದು ರೀತಿ ನಮ್ಮ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಿರುತ್ತೆ, ಹೌದಾ? ನಮಗೆ ಕವರ್ ಮಾಡಿರುತ್ತೆ, ನಮ್ಮನ್ನು ಬ್ಯೂಟಿಫುಲಿ ಕವರ್ ಮಾಡಿರುತ್ತೆ, ನಮ್ಮ ಎನರ್ಜಿಯನ್ನು ತೊಗೊಂಡಿರುತ್ತೆ. ಅದೇ ಬಟ್ಟೆಯನ್ನು ತೊಗೊಂಡು ನೀವು ಹೆಂಗೆಂಗೋ ಇಟ್ಟಾಗ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನೀವು ಆ ಬಟ್ಟೆಗೆ ಒಂದು ರೀತಿ ರೆಸ್ಪೆಕ್ಟ್ ಕೊಡದೇ ಇರೋ ಥರ ಆಗುತ್ತೆ. ಯೂನಿವರ್ಸಿಗೆ ಯಾವಾಗಲೂ ಅಷ್ಟೇ, ಏನು ಕೊಟ್ಟಿರುತ್ತೆ ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಇಷ್ಟ ಆಗಲ್ಲ. ಸೇಮ್ ವೇ ಈ ಕ್ಲಟರ್ ಏನಿದೆ, ನಿಮ್ಮ ಬಟ್ಟೆ ಹೆಂಗೆಂಗೋ ನೀವು ನಿಮ್ಮ ವಾರ್ಡ್ರೋಬಲ್ಲಿ ಇಟ್ಟಾಗ ಪ್ರತಿ ದಿವಸ ನಾವೇನು ಮಾಡ್ತೀವಿ, ಆ ಬಟ್ಟೆಯನ್ನು ನಮ್ಗೆ ಬೇಕೇ ಬೇಕು ಅಲ್ಲೋ, ಡೈಲಿ ನಾವು ಬೇರೆ ಬೇರೆ ಬಟ್ಟೆ ಹಾಕ್ತಾ ಇರ್ತೀವಿ. ಪ್ರತಿ ದಿವಸ ನೀವು ಆ ವಾರ್ಡ್ರೋಬ್ ಓಪನ್ ಮಾಡಿದಾಗ ಆ ಮೆಸ್ ಏನಿದೆ, ಆ ಒಂದು ರೀತಿ ಕ್ಲಟರ್ ಹೆಂಗೆಂಗೋ ಇರುವಂಥ ಬಟ್ಟೆ ನೋಡಿದಾಗ ಫಸ್ಟ್ ಆಫ್ ಆಲ್ ನಿಮಗೆ ಮೂಡ್ ಏನಿದೆ ಅಫ್ಕೋರ್ಸ್ ಅದು ಆಫ್ ಆಗುತ್ತೆ. ನೀವು ಬೆಳಗ್ಗೆ ಎದ್ದು ಎಷ್ಟೇ ಮೆಡಿಟೇಷನ್ ಮಾಡಿರಿ ಅಥವಾ ಎಷ್ಟೇ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿರಿ, ದ ಮೊಮೆಂಟ್ ನೀವು ನಿಮ್ಮ ವಾರ್ಡ್ರೋಬ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ಅಫ್ಕೋರ್ಸ್ ಒಂದು ರೀತಿ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಒಂದು ರೀತಿ ಏನಿದು ಕ್ಲಟರ್ಡ್ ಸ್ಪೇಸ್ ಅನಿಸುತ್ತೆ. ಎಕ್ಸಾಕ್ಟ್ಲಿ ಪ್ರತಿ ದಿವಸ ನೀವು ಕ್ಲಟರ್ ಇರ್ಬೋದು, ಆ ಡಿಸ್ಟರ್ಬೆನ್ಸ್ ಇರ್ಬೋದು, ಆ ಅಸ್ತವ್ಯಸ್ತತೆ ನೋಡ್ತಾ ಇರ್ತೀರಾ ಅಂತ ಅಂದರೆ ನೀವು ಏನು ನೋಡ್ತೀರಾ ಅಥವಾ ಯಾವ ಎನರ್ಜಿಯನ್ನು ನೀವು ತಗೊಳ್ತೀರಾ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್, ಈಗ ರೈಟ್ ನಾವು ನಿಮ್ಮ ಲೈಫ್ನಲ್ಲಿ ಯಾವ ವಿಷಯಕ್ಕೆ ಸ್ಟ್ರಗಲ್ ನಡೀತಾ ಇರುತ್ತೆ ಅಲ್ವಾ, ನೀವು ಏನು ಈ ಕ್ಲಟರ್ನ, ಆ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಿರ್ತೀರ, ಎಕ್ಸಾಕ್ಟ್ಲಿ ಆ ಎನರ್ಜಿಯನ್ನು ನೀವು ನಿಮ್ಮ ಲೈಫ್ನ ಸ್ಟ್ರಗಲ್ ಏರಿಯಾಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅದು ಅಫೆಕ್ಟ್ ಆಗುವಂಥದ್ದು ನಿಮ್ಮ ಮನಿ ಏರಿಯಾ.
ಸೊ ಮನಿ ವಿಷಯದಲ್ಲೂ ಅಷ್ಟೇ, ಈಸಿಯಾಗಿ ಬರುವಂಥ ಹಣ ಹಾಗೆ ಸ್ಟಾಪ್ ಆಗೋದಾಗಿರ್ಬೋದು, ಸ್ಟಕ್ ಫೀಲ್ ಆಗೋದಾಗಿರ್ಬೋದು, ಒಂದು ರೀತಿ ನಿಮ್ಮ ಫೈನಾನ್ಸನ್ನು ಮೇಂಟೈನ್ ಮಾಡಲಿಕ್ಕೆ, ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟಪಡೋದು, ಅಂದರೆ ಅಸ್ತವ್ಯಸ್ತ ಆಗೋದಾಗಿರ್ಬೋದು, ಅವೆಲ್ಲವೂ ಕೂಡ ಆಗುತ್ತೆ ಯಾವಾಗ ನಿಮ್ಮ ವಾರ್ಡ್ರೋಬಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಸೆಕೆಂಡ್ ಸ್ಕಿನ್ ಏನಿರುತ್ತೆ, ನಿಮ್ಮ ಬಟ್ಟೆ ಏನಿರುತ್ತೆ, ಅದನ್ನು ನೀವು ನೀಟಾಗಿ ಇಡದೇ ಇದ್ದಾಗ. ರೈಟ್ ನಾವು ನೀವೇನು ಮಾಡ್ಬೋದು ಅಂತ ಅಂದರೆ, ಪ್ಲೀಸ್ ವಾರಕ್ಕೆ ಒಂದ್ಸಲ ಆದರೂ ಟೈಮ್ ತೊಗೊಂಡಾದರೂ ನಿಮ್ಮ ವಾರ್ಡ್ರೋಬನ್ನು ನೋಡಿ, ನಿಮ್ಮ ಬಟ್ಟೆಗಳನ್ನು ನೀವು ಹೆಂಗೆ ಇಟ್ಟಿದ್ದೀರ, ನೀವು ಹೊರಗಡೆ ಹಾಕೊಂಡು ಹೋಗೋ ಬಟ್ಟೆ ಹೆಂಗಿದೆ, ನಿಮ್ಮ ಮನೆಯಲ್ಲಿ ಹಾಕೊಳ್ಳುವಂಥ ಬಟ್ಟೆ ಹೆಂಗಿದೆ, ಎಲ್ಲೆಲ್ಲೋ ಒಂದು ರೀತಿ ಗುಂಪಾಗಿ ಇಡೋದಾಗಿರ್ಬೋದು, ಅಥವಾ ನಿಮ್ಮ ವಾರ್ಡ್ರೋಬಲ್ಲೇ ಅದನ್ನು ಹೆಂಗೆಂದ್ರೆ ಹಂಗೆ ಹಾಕೋದಾಗಿರ್ಬೋದು. ಎಷ್ಟು ನೀವು ಡಿಸ್ಟರ್ಬ್ಡ್ ಸ್ಟೇಟಲ್ಲಿ ನೀವೇ ಹಾಕೊಳ್ಳೋ ಬಟ್ಟೆಯನ್ನು ಇಡ್ತೀರಾ, ಅಷ್ಟು ಡಿಸ್ಟರ್ಬೆನ್ಸ್ನ ನಿಮ್ಮ ಲೈಫ್ನಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ನೀವೀಗೇನು ಮಾಡ್ಬೋದು, ಈಸಿಯಾಗಿ ನಿಮಗೆ ಸಿಗುವಂಥ, ನೀವು ಡೈಲಿ ಯೂಸ್ ಮಾಡುವಂಥ ಬಟ್ಟೆಯನ್ನು ನೀಟಾಗಿ ಇಟ್ಕೊಳ್ಬೋದು. ಆ್ಯಂಡ್ ನಿಮಗೆ ಅವಕಾಶ ಇದ್ದರೆ ಐರನ್ ಕೂಡ ಮೊದಲೇ ಮಾಡಿ ನೀವು ನಿಮ್ಮ ವಾರ್ಡ್ರೋಬ್ ಒಳಗಡೆ ಇಟ್ಕೊಳ್ಬೋದು. ಆ್ಯಂಡ್ ಆಲ್ಸೋ ನೀವು ಯೂಸ್ ಮಾಡದೇ ಇರೋ ಬಟ್ಟೆಯನ್ನು, ನಿಮಗೆ ಯಾವುದೇ ರೀತಿ ಯೂಸ್ ಇಲ್ಲ, ನೀವು ಹಾಕೊಳ್ಳಲ್ಲ ಅಂತಂದರೆ ನೀವು ಅದನ್ನು ನಿಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ಗೆ ಕೊಡಬಹುದು. ನೆನಪಿಡಿ, ನಿಮ್ಮ ಬಟ್ಟೆ ಏನಿದೆ ಅದನ್ನು ನೀವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀರಾ, ನಿಮ್ಮ ವಾರ್ಡ್ರೋಬಲ್ಲಿ ನೀವೆಷ್ಟು ನೀಟಾಗಿ ನಿಮ್ಮ ಬಟ್ಟೆಯನ್ನು ಇಟ್ಕೊಳ್ತೀರಾ, ಎಕ್ಸಾಕ್ಟ್ಲಿ ಅದು ಎಷ್ಟು ಕ್ಲೀನಾಗಿರುತ್ತೆ, ನಿಮ್ಮ ಫೈನಾನ್ಸ್ ಕೂಡ ಅಷ್ಟೇ ಕ್ಲೀನ್ ಆಗಿರುತ್ತೆ. ಸೊ ಎರಡನೇ ಮನೆ ಮದ್ದು ಅಥವಾ ರೆಮಿಡಿ ಏನು ಅಂತ ಅಂದರೆ ನಿಮ್ಮ ಫ್ರಿಡ್ಜ್. ಸೊ ನಿಮ್ಮ ಫ್ರಿಡ್ಜ್ ಈಗ ಹೇಗಿದೆ ಅನ್ನೋದನ್ನು ಒಂದ್ಸಲ ನೀವು ಓಪನ್ ಮಾಡಿ ನೋಡಿ ಬನ್ನಿ. ಸೊ ನಿಮಗೆ ಈಗ ಮನಿ ರಿಲೇಟೆಡ್ ಭಾಳ ಸಮಸ್ಯೆ ಆಗ್ತಾ ಇದೆ, ಅಥವಾ ಒಂದು ರೀತಿ ಆಪರ್ಚುನಿಟೀಸ್ ಎಲ್ಲ ಮಿಸ್ ಆಗ್ತಾ ಇದೆ, ಸಡನ್ ಆಗಿ ಖರ್ಚು, ಮತ್ತು ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಸಡನ್ಲಿ ಬರೀ ಖರ್ಚು ಆಗ್ತಾ ಇದೆ, ದುಡ್ಡು ನಿಲ್ತಾ ಇಲ್ಲ ಅಂತ ಅಂದರೆ ಫ್ರಿಡ್ಜನ್ನು ಒಂದ್ಸಲ ಹೋಗಿ ನೋಡಿ ಬನ್ನಿ. ಯಾಕೆ ಅಂತ ಅಂದರೆ ಕಿಚನ್ ಅನ್ನೋದು, ಆಯಿತಾ, ಕಿಚನನ್ನು ನೀವು ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರಿ ಅಂತಂದರೆ, ಕಿಚನ್ ಸಿಂಕ್ ಇರ್ಬೋದು, ಕಿಚನ್ ಎಂಟೈರ್ಲಿ ಅದನ್ನು ಒಂದು ಪ್ರಾಸ್ಪೆರಿಟಿ ಸೆಂಟರ್ ಅಂತಲೂ ಹೇಳ್ಬೋದು. ಯಾಕೆ ಅಂತ ಅಂದರೆ ಎನರ್ಜೆಟಿಕಲಿ ಅಲ್ಲಿ ಏನು ಕಿಚನ್ನಲ್ಲಿ ಏನು ಪ್ರಿಪೇರ್ ಆಗುತ್ತೆ, ನಮ್ಮ ಫುಡ್ ಪ್ರಿಪೇರ್ ಆಗುತ್ತೆ, ಹೌದಾ. ಆ ಫುಡ್ ಏನು ಕೊಡುತ್ತೆ, ನಮಗೆ ಜೀವ ಚೈತನ್ಯ ಕೊಡುತ್ತೆ, ಹೌದಾ. ಸೊ ಫುಡ್ಡನ್ನು ಅಥವಾ ಅನ್ನವನ್ನು ನಾವು ಯಾವುದಕ್ಕೆ ಹೋಲಿಸ್ತೀವಿ, ಅನ್ನಪೂರ್ಣೇಶ್ವರಿಗೆ ಹೋಲಿಸ್ತೀವಿ, ಹೌದಾ. ರೆಸ್ಪೆಕ್ಟ್, ನಮಗೆ ಫುಡ್ ಊಟ ಅಂತ ಅಂದರೆ ನಾವು ಅಷ್ಟು ರೆಸ್ಪೆಕ್ಟ್ನ ಕೊಡ್ತೀವಿ. ಅಷ್ಟು ರೆಸ್ಪೆಕ್ಟ್ ಕೊಡುವಂಥ ಊಟ, ಅಡುಗೆ ಮಾಡುವಂತಹ ಪ್ರಾಸೆಸ್ಗೆ ಅಡುಗೆ ಸಾಮಾನುಗಳನ್ನು ಅಥವಾ ಅಡುಗೆ ಸಾಮಗ್ರಿಗಳನ್ನು ನಾವು ಎಲ್ಲಿ ಸ್ಟೋರ್ ಮಾಡ್ತೀವಿ, ಫ್ರಿಡ್ಜ್ ಒಳಗಡೆ ಸ್ಟೋರ್ ಮಾಡ್ತೀವಿ, ಹೌದಾ. ಆ ಫ್ರಿಡ್ಜ್ ಒಳಗಡೆನೆ ನೀವು ತುಂಬ ದಿನದ್ದು ಅರ್ಧಂಬರ್ಧ ತಿಂದಿರುವಂಥ ಫುಡ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅಥವಾ ಎಷ್ಟೋ ಸಲ ತರಕಾರಿಗಳನ್ನ ಇಟ್ಟು ಕೊಳಿಸ್ತೀವಿ ನಾವು ಫ್ರಿಡ್ಜ್ ಒಳಗಡೆ, ಹೌದಾ. ಹಂಗೆ ಅರ್ಧಂಬರ್ಧ ತಿಂದಿರುವಂಥ ಸ್ನ್ಯಾಕ್ಸು, ಎಷ್ಟೋ ಟೈಮ್ ಹಿಂದೆ ತಂದಿರುವಂಥ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಸ್ನ್ಯಾಕ್ಸ್ ಎಲ್ಲ ತಂದು ನೀವು ತುರುಕ್ತಾ ಇದ್ದೀರಾ ನಿಮ್ಮ ಫ್ರಿಡ್ಜ್ ಒಳಗಡೆ ಅಂತ ಅಂದರೆ ನೆನಪಿಡಿ, ಸಬ್ಕಾನ್ಷಿಯಸ್ಲಿ ನೀವು ಯೂನಿವರ್ಸ್ಗೆ ಸಿಗ್ನಲ್ ಕಳಿಸ್ತಾ ಇರ್ತೀರ. ಏನು ಅಂತ ಅಂದರೆ, ಡಿಯರ್ ಯೂನಿವರ್ಸ್, ನೀ ನನಗೇನು ಕೊಟ್ಟಿದೀಯ ಅದನ್ನು ವ್ಯಾಲ್ಯೂ ಮಾಡುವಂಥ ಶಕ್ತಿ ನನ್ನಲ್ಲಿಲ್ಲ, ಅಥವಾ ಅದನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ಶಕ್ತಿ ಇಲ್ಲ. ಈಗ ನಮ್ಮ ಎಲ್ಲರ ತಟ್ಟೆ ಮೇಲೆ ಊಟ ಇದೆ ಅಂತ ಅಂದರೆ ಅದು ಕೂಡ ಬ್ಲೆಸ್ಸಿಂಗೇ ಅಲ್ವಾ. ಸೊ ಯೂನಿವರ್ಸ್ ನಮಗೆ ಬ್ಲೆಸ್ ಮಾಡ್ತಾ ಇದೆ ನಮ್ಮನ್ನು, ನಮ್ಮ ಬಾಡಿಯನ್ನು ನರಿಶ್ ಮಾಡಲಿಕ್ಕೆ, ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ. ಬಟ್ ಆ ಫುಡ್ಡನ್ನು ನಾವು ಸ್ಟೋರ್ ಮಾಡುವಂಥ ಪ್ಲೇಸ್ ಕ್ಲೀನಾಗಿಲ್ಲ ಅಂತ ಅಂದರೆ ಸಮ್ವೇರ್ ಯೂನಿವರ್ಸ್ಗೆ ನಾವು ಒಂದು ರೀತಿ ಮಿಕ್ಸ್ಡ್ ಸಿಗ್ನಲ್ ಇರ್ಬೋದು, ಅಥವಾ ಇಲ್ಲ ನೀನು ಕೊಡ್ತಾ ಇರೋದನ್ನ ನನಗೆ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ ಅನ್ನೋದನ್ನ ಸಿಗ್ನಲ್ ಕೊಡ್ತಾ ಇದ್ದಾರೆ. ಇನ್ನೊಂದು ಏನಂತ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಅಷ್ಟೇ, ಆ್ಯಂಡ್ ಎನರ್ಜೆಟಿಕಲಿ ನೀವು ಯಾವುದನ್ನು ವ್ಯಾಲ್ಯೂ ಮಾಡ್ಲಿಕ್ಕೆ ಆಗ್ತಾ ಹೋಗಲ್ಲ, ಅಥವಾ ನಿಮ್ಗೇನು ಈಗ ಸಡನ್ ಆಗಿ ಒಂದು ರೀತಿ ಬ್ಲಾಕೇಜಸ್ ನೀವೇ ಕ್ರಿಯೇಟ್ ಮಾಡೋದಾಗಿರೋದು. ಮನಿ ವಿಷಯದಲ್ಲಿ ಕೂಡ ಅಷ್ಟೇ. ಈಗ ಮನಿಗೆ ಹಂಗಂದ್ರೆ ಈ ಫ್ರಿಡ್ಜಿಗೆ ಏನು ರಿಲೇಟೆಡ್, ಮನಿ ಅಂದ ತಕ್ಷಣ ಏನು, ನಾವು ಯೂಶ್ವಲಿ ಫೋಕಸ್ ಮಾಡೋದು ಧನಲಕ್ಷ್ಮಿ ಮೇಲೆ, ಹೌದಾ, ಕ್ಯಾಶ್. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ಬಟ್ ಲಕ್ಷ್ಮಿ ಅಂತ ಅಂದರೆ ಅಷ್ಟಲಕ್ಷ್ಮಿಯರು ಇದ್ದಾರೆ, ಹೌದಾ. ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯ ಲಕ್ಷ್ಮಿ ಕೂಡ, ಹೌದಾ, ಧಾನ್ಯ ಲಕ್ಷ್ಮಿ ಕೂಡ ಇದ್ದಾರೆ. ಅಂದರೆ ನೀವು ತಿನ್ನುವಂಥ ಫುಡ್ಡಿಗೂ ನೀವು ರೆಸ್ಪೆಕ್ಟ್ ಕೊಡಲ್ಲ ಅಂತ ಅಂದರೆ ಲಕ್ಷ್ಮಿ ಅನ್ನೋದು ಡಿವೈನ್ ಫೆಮಿನಿನ್ ಎನರ್ಜಿ, ಹೌದಾ. ಡಿವೈನ್ ಫೆಮಿನಿನ್ ಎನರ್ಜಿಗೆ ರೆಸ್ಪೆಕ್ಟ್ ತುಂಬ ಮುಖ್ಯ.
ಎಲ್ಲಿ ತನಗೆ ರೆಸ್ಪೆಕ್ಟ್ ಸಿಗಲ್ವೋ ಅಲ್ಲಿ ಲಕ್ಷ್ಮಿ ಅಥವಾ ಡಿವೈನ್ ಫೆಮಿನಿನ್ ಎನರ್ಜಿ ಇರಲಿಕ್ಕೆ ಇಷ್ಟಪಡಲ್ಲ. ಸೊ ಲಕ್ಷ್ಮಿಗೆ ಬೇಕಾಗಿರುವಂಥದ್ದು ಪ್ರೀತಿ, ರೆಸ್ಪೆಕ್ಟ್. ನೀವು ನಿಮ್ಮ ಫುಡ್ಡನ್ನೇ ನೀವು ಅಷ್ಟು ಒಂದು ರೀತಿ ಅಸ್ತವ್ಯಸ್ತವಾಗಿ ಸ್ಟೋರ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಲಕ್ಷ್ಮಿಗೂ ಇರಲಿಕ್ಕೆ ಇಷ್ಟ ಆಗಲ್ಲ. ಆದ್ದರಿಂದ ಅನ್ಕಾನ್ಷಿಯಸ್ಲಿ ಗೊತ್ತೇ ಇಲ್ದಂಗೆ ನೀವು ಮನಿ ವಿಷಯಕ್ಕೆ ಸ್ಟ್ರಗಲ್ಸ್ನ, ತೊಂದರೆಗಳನ್ನು ಅಥವಾ ಎಕ್ಸ್ಪೆನ್ಸಸ್, ಸಡನ್ ಎಕ್ಸ್ಪೆನ್ಸಸ್ನ ಮ್ಯಾನಿಫೆಸ್ಟ್ ಮಾಡೋದಾಗತ್ತೆ. ಇವತ್ತಿನಿಂದ ಏನು ಮಾಡಿ ಅಂತ ಅಂದರೆ, ಒಂದು ಮನೆಯಲ್ಲಿ ಇರ್ತೀವಿ ಅಂತ ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡೋದು ಬರೀ ಒಬ್ಬರ ಜವಾಬ್ದಾರಿ ಅಷ್ಟೇ ಅಲ್ಲ, ಹೌದಾ? ಈಗ ಅದರಲ್ಲಿ ಸ್ಟೋರ್ ಮಾಡುವಂಥ ಫುಡ್ಡನ್ನು ನೀವು ತಿಂತೀರಾ ಅಂತ ಅಂದಮೇಲೆ ನಿಮ್ಮ ವೈಫಿಗಿರ್ಬಹುದು ಅಥವಾ ನಿಮ್ಮ ಅಮ್ಮಂಗಿರಬಹುದು ಅಥವಾ ನಿಮ್ಮ ಮನೇಲಿ ಯಾರು ಕ್ಲೀನ್ ಮಾಡ್ತಾರೆ ಅವರಿಗೆ ನೀವು ಕೂಡ ಹೋಗಿ ಹೆಲ್ಪ್ ಮಾಡಿ. ಸೊ ಇದರಿಂದ ಏನು ಲಾಭ ಇದೆ ಅಂತ ಅಂದರೆ ನಿಮ್ಮ ಮನಿ ಫ್ರೀಕ್ವೆನ್ಸಿ ತುಂಬ ಚೆನ್ನಾಗಾಗುತ್ತೆ. ಈಗ ನಿಮಗೆ ಸಾಲದಿಂದ ಹೊರಗೆ ಬರಬೇಕು ಅಥವಾ ನಿಮ್ಮ ಲೈಫ್ನಲ್ಲಿ ಮನಿ ರಿಲೇಟೆಡ್ ಎಲ್ಲವೂ ಕೂಡ ಒಳ್ಳೇದಾಗಬೇಕು ಅಂತ ಅಂದರೆ ನೀವು ಆ ಜವಾಬ್ದಾರಿಯನ್ನು, ಕೆಲಸದ ಜವಾಬ್ದಾರಿಯನ್ನು ಬೇರೆಯವ್ರ ಮೇಲೆ ಹೊರಿಸಬಾರ್ದು. ಬದಲಾಗಿ ನಿಮ್ಮ ಅಮ್ಮ ಇರಲಿ, ನಿಮ್ಮ ವೈಫ್ ಇರಲಿ ಅಥವಾ ನಿಮ್ಮ ಮನೇಲಿ ಯಾರು ಈ ಜವಾಬ್ದಾರಿ ತಗೊಳ್ತಾರೆ ಅವ್ರ ಜೊತೆ ನೀವು ಕೂಡ ನಿಂತು ಅವರಿಗೆ ಕಾನ್ಶಿಯಸ್ಲಿ ಹೆಲ್ಪ್ ಮಾಡಿ. ಒಂದು ಜವಾಬ್ದಾರಿ ತಗೊಂಡು ಅದನ್ನು ವಾರಕ್ಕೆ ಒಂದ್ಸಲ ಆದರೂ ನಿಮ್ಮ ಫ್ರಿಜ್ಜನ್ನು ಕ್ಲೀನ್ ಮಾಡಲಿಕ್ಕೆ ನೀವು ಹೆಲ್ಪ್ ಮಾಡಿ. ಅದರಿಂದ ಏನಾಗುತ್ತೆ, ನಿಮ್ಮ ಮನಿ ಎನರ್ಜಿ ಕೂಡ ಕ್ಲೀನ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿಂದ ನೆನ್ಪಿಡಿ, ಫ್ರಿಜ್ ಯಾವಾಗಲೂ ಅಷ್ಟೇ ನೀವು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇಡ್ತಾ ಇದ್ದೀರ. ಸೊ ಮೂರನೇದಾಗಿ ಜಾಸ್ತಿ ನೆಗೆಟಿವಿಟಿ ಅಕ್ಯುಮುಲೇಟ್ ಆಗುವಂತಹ ಜಾಗ ಅಂತ ಅಂದರೆ ಟಾಯ್ಲೆಟ್ ಇರಲಿ, ಬಾತ್ರೂಮ್ ಇರಲಿ. ಯೂಶ್ವಲಿ ನಾವು ನಮ್ಮ ಬೆಡ್ರೂಮ್, ಹಾಲ್ ಅವನ್ನೆಲ್ಲ ಭಾಳ ನೀಟಾಗಿ ಇಟ್ಕೊಂಡಿರ್ತೀವಿ, ಸರಿ. ಬಟ್ ಈ ಬಾತ್ರೂಮ್ ಏನಿದೆ ಅದನ್ನು ಕೂಡ ಬಾತ್ರೂಮ್ ಸಿಂಕ್, ಎಸ್ಪೆಷಲಿ ಬಾತ್ರೂಮ್ ಸಿಂಕ್, ಬಾತ್ರೂಮ್ ಮಿರರ್ ಆ್ಯಂಡ್ ಕಮೋಡ್ ಇರ್ಬೋದು, ಫ್ಲೋರ್ ಇರ್ಬೋದು, ಗೋಡೆ ಇರ್ಬೋದು, ಅವನ್ನು ಕೂಡ ಅಷ್ಟೇ ನಿಮ್ಮ ಮನೆಯ ಬಾತ್ರೂಮ್, ಟಾಯ್ಲೆಟ್ ಅದನ್ನು ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ಇಡಿ. ಯಾಕೆ ಅಂತ ಅಂದರೆ ನೆಗೆಟಿವಿಟಿ ಜಾಸ್ತಿ ಸ್ಟೋರ್ ಆಗುವಂತಹ ಚಾನ್ಸಸ್ ಅಲ್ಲೇ ಇರುತ್ತೆ. ನೆನಪಿಡಿ, ಮನಿ ಎನರ್ಜಿಗೆ ಯಾವಾಗಲೂ ಕ್ಲೆನ್ಲಿನೆಸ್ ಇಷ್ಟ. ಸ್ವಚ್ಛತೆ ಎಲ್ಲಿರುತ್ತೋ ಮನಿ ಬಹಳ ಆರಾಮಾಗಿ ಇರುತ್ತಂತೆ. ಸೊ ಅದಕ್ಕೆ ಬಹಳ ಸ್ವಚ್ಛತೆ ಅನ್ನೋದು ಬಹಳ ಇಷ್ಟ. ಸ್ಪೆಷಲಿ ಈಗ ನಿಮಗೆ ಮನಿ ರಿಲೇಟೆಡ್ ನಿಮಗೆ ಪ್ರಾಬ್ಲಮ್ ಇದೆ ಅಥವಾ ನಿಮಗೆ ತುಂಬ ಸಾಲ ಆಗ್ತಾ ಇದೆ ಅಂತ ಅಂದರೆ ನೀವು ಇನಿಷಿಯೇಟಿವ್ ತಗೊಂಡು ಅಗೇನ್ ವಾರಕ್ಕೊಂದ್ಸಲ ನಿಮ್ಮ ಮನೆಯ ಸಿಂಕ್ ಇರಲಿ ಅಥವಾ ನಿಮ್ಮ ಕನ್ನಡಿ ಇರಲಿ ಅಥವಾ ನಿಮ್ಮ ಟಾಯ್ಲೆಟ್ ಇರಲಿ, ನೀವೇ ಸ್ವತಃ ಕ್ಲೀನ್ ಮಾಡಿ. ಇಷ್ಟು ದಿವಸ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕ್ಲೀನ್ ಮಾಡ್ತಾ ಇದ್ರು ಅಂತ ಅಂದರೆ ಈಗ ಆ ಜವಾಬ್ದಾರಿ ನೀವು ತಗೊಳ್ಳಿ, ಆ ಜವಾಬ್ದಾರಿನ ಹಂಚ್ಕೊಳ್ಳಿ. ನೆನಪಿಡಿ, ನಿಮ್ಮ ಮನಿ ಫ್ರೀಕ್ವೆನ್ಸಿ ಚೆನ್ನಾಗಾಗಬೇಕು ಆ್ಯಂಡ್ ಅದರ ಜವಾಬ್ದಾರಿ ನೀವು ಬೇರೆಯವ್ರಿಗೆ ಹೊರಿಸ್ತಾ ಇದ್ದೀರಾ ಅಂತ ಅಂದರೆ ಅವ್ರ ಮನಿ ಫ್ರೀಕ್ವೆನ್ಸಿ ಚೆನ್ನಾಗಾಗತ್ತಷ್ಟೇ. ಸೊ ನಿಮ್ಮ ಮನಿ ಫ್ರೀಕ್ವೆನ್ಸಿ ಚೆನ್ನಾಗಾಗಬೇಕು ಅಂತ ಅಂದರೆ ನೀವು ಸ್ವತಃ ನಿಮ್ಮ ಸಿಂಕ್ ಇರಲಿ ಅಥವಾ ಬಾತ್ರೂಮ್ ಮಿರರ್ಸ್ ಇರಲಿ, ಟಾಯ್ಲೆಟ್ ಇರಲಿ, ಸ್ವತಃ ನೀವು ಕ್ಲೀನ್ ಮಾಡಿ. ಆ್ಯಂಡ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಲೂಯಿಸ್ ಹೇ ಯಾವಾಗಲೂ ಅಷ್ಟೇ ಅವರ ಸಿಂಕನ್ನು ಅಥವಾ ಅವ್ರು ಏನೇ ಫ್ಲೋರ್ ಕ್ಲೀನ್ ಮಾಡಬೇಕಾದ್ರೆ ಯಾವಾಗಲೂ ಒಂದು ಅಫರ್ಮೇಷನ್ ಹೇಳ್ತಿದ್ರಂತೆ. ಸೊ ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು. ಅವ್ರು ಹೀಗೆ ಕ್ಲೀನ್ ಮಾಡ್ತಾ ಇರ್ತಿದ್ರು. ಸೊ ಕ್ಲೀನ್ ಮಾಡ್ತಾ ಮಾಡ್ತಾ ಅಫರ್ಮ್ ಮಾಡ್ತಾ ಇರ್ತಿದ್ರು. ಏನಂತ ಅಂದರೆ, ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು, ಈ ಒಂದು ಆಪರ್ಚುನಿಟಿ ನಂಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಸೊ ಅಲ್ಲೆಲ್ಲ ಕೊಳೆ ತೆಗಿತಾ ಇರಬೇಕಾದ್ರೆ ಅವ್ರು ಹೇಳ್ತಾ ಇರ್ತಿದ್ರು, ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್, ನನ್ನ ಲೈಫ್ನಿಂದ ಕೊಳೆ ತೆಗಿತಾ ಇರೋದಕ್ಕೆ, ನನ್ನ ಲೈಫ್ನಲ್ಲಿರುವಂಥ ಸಮಸ್ಯೆಯನ್ನು ರಿಮೂವ್ ಮಾಡ್ತಾ ಇರೋದಕ್ಕೆ, ಬ್ಲಾಕೇಜಸ್ನ ರಿಮೂವ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಫಿಸಿಕಲಿ ಅವರು ಕೊಳೆಯನ್ನು ಕ್ಲೀನ್ ಮಾಡ್ತಾ ಇದ್ರು. ಅಫರ್ಮ್ ಏನು ಮಾಡ್ತಾ ಇರ್ತಿದ್ರು, ನನ್ನ ಲೈಫಿಂದ ನೆಗೆಟಿವಿಟಿ ರಿಮೂವ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಮತ್ತು ಈ ಆಪರ್ಚುನಿಟಿ, ಈ ಕ್ಲೀನ್ ಮಾಡುವಂಥ ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ಆಲ್ಸೋ ಈ ಕ್ಲೀನ್ ಮಾಡ್ತಾ ಮಾಡ್ತಾ ನನ್ನ ಲೈಫ್ನ ನೆಗೆಟಿವಿಟಿ ಹೋಗ್ತಾ ಇದೆ ಅಂತ ಅಫರ್ಮ್ ಮಾಡಿ ಮಾಡಿ ಕ್ಲೀನ್ ಮಾಡ್ತಾ ಇದ್ರು. ನೆನ್ಪಿಡಿ, ನಿಮ್ಮ ಎನರ್ಜಿ, ನೀವು ಎನರ್ಜಿ ಅಲ್ವಾ, ನೀವು ಡಿವೈನ್ ಎನರ್ಜಿ. ನೀವು ಯಾವ ಎನರ್ಜಿಯಿಂದ, ಯಾವ ಇಂಟೆನ್ಷನ್ನಿಂದ ಕೆಲಸ ಮಾಡ್ತಾ ಇರ್ತೀರ ಅದೇ ಇಂಟೆನ್ಷನ್ ಯೂನಿವರ್ಸಿಗೆ ರೀಚ್ ಆಗುತ್ತೆ ಆ್ಯಂಡ್ ಯೂನಿವರ್ಸ್ ಕೂಡ ಅದೇ ರೀತಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಸೊ ಈಗ ಮೂರನೇ ರೆಮಿಡಿ ಏನಂತ ಅಂದರೆ, ನಿಮ್ಮ ಟಾಯ್ಲೆಟ್, ಬಾತ್ರೂಮ್ ನೀವೇ ಸ್ವತಃ ಕ್ಲೀನ್ ಮಾಡ್ತಾ ಇದ್ದೀರಾ. ಸೊ ಕ್ಲೀನ್ ಮಾಡಿ ಒಟ್ಟಾರೆ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇಟ್ಕೊಂಡಾಗ ಮನಿ ಎನರ್ಜಿಗೂ ಕೂಡ ತುಂಬ ಇಷ್ಟ, ನಿಮ್ಮನ್ನು ತುಂಬ ಬ್ಲೆಸ್ ಮಾಡ್ತಾ ಹೋಗುತ್ತೆ. ನಾಲ್ಕನೆಯ ಮೋಸ್ಟ್ ಅಮೇಝಿಂಗ್ ಲಾ ಅಂತ ಅಂದರೆ ವ್ಯಾಕ್ಯೂಮ್ ಲಾ. ಈ ವ್ಯಾಕ್ಯೂಮ್ ಲಾ ಆಫ್ ಪ್ರಾಸ್ಪೆರಿಟಿ ಅಂತ ಅಂದರೆ ಏನು? ವ್ಯಾಕ್ಯೂಮ್ ಅಂತ ಅಂದರೆ ಖಾಲಿ ಜಾಗ. ನೆನಪಿಡಿ, ಯೂನಿವರ್ಸಿಗೆ ಯಾವಾಗಲೂ ಅಷ್ಟೇ ಖಾಲಿ ಜಾಗ ಅಂದರೆ ಬಹಳ ಇಷ್ಟ.
ಯಾಕಂದ್ರೆ ಯಾವುದೇ ಖಾಲಿ ಜಾಗವನ್ನ ನೋಡಿದಾಗ ಅದನ್ನ ತುಂಬಬೇಕು, ನನ್ನ ಬ್ಲೆಸ್ಸಿಂಗ್ಸ್ನಿಂದ ತುಂಬಬೇಕು ಅಂತ ಯೂನಿವರ್ಸ್ ಕಾಯ್ತಾ ಇರುತ್ತೆ. ಸೊ ಈಗ ನೀವೇನ್ ಮಾಡ್ಬೋದು, ಅಗೇನ್ ನಾವು ವಾರ್ಡ್ರೋಬಿಗೆ ಹೋಗೋಣ. ನಿಮ್ಮ ವಾರ್ಡ್ರೋಬಲ್ಲಿ ಹೆಂಗೆಂದ್ರೆ ಹಂಗೆ ಬಟ್ಟೆಯನ್ನ ತುಂಬಿಟ್ಕೋಬೇಡಿ. ನಿಮ್ಗೆ ಬೇಕಾಗಿರುವಂತ, ನೀವು ಯೂಸ್ ಮಾಡುವಂತ ಬಟ್ಟೆಗಳನ್ನ ಇಡಿ. ನೀವು ಯೂಸ್ ಮಾಡದೇ ಇರುವಂತ ಬಟ್ಟೆಯನ್ನ ನಿಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ಗೆ ನೀವು ಕೊಡಬಹುದು. ಓಕೆನಾ? ಸೊ ಅದಾದ ಮೇಲೆ ನೆನಪಿಡಿ, ಇವತ್ತಿಂದ ನಿಮಗೆ ಒಂದು ನಿಮ್ಮ ವಾರ್ಡ್ರೋಬಲ್ಲಿ ಒಂದು ಸ್ವಲ್ಪ ಪೋರ್ಷನ್ ಖಾಲಿ ಬಿಟ್ಟಿಡಿ, ಅಥವಾ ಒಂದು ಹ್ಯಾಂಗರ್, ಆಯ್ತಾ, ಖಾಲಿ ಹ್ಯಾಂಗರ್ ಅನ್ನ ಸಿಕ್ಸಿಡೋದು ಮಾಡಿ, ಅಥವಾ ಇಂಟೆನ್ಷನಲಿ ಒಂದಷ್ಟು ಸ್ಪೇಸ್ನ ಬಿಟ್ಟಿಡಿ. ಯಾಕೆ ಅಂತ ಅಂದ್ರೆ, ವ್ಯಾಕ್ಯೂಮ್ ಲಾ ಆಫ್ ಪ್ರಾಸ್ಪ್ಯಾರಿಟಿ ಪ್ರಕಾರ ಯೂನಿವರ್ಸ್ ಖಾಲಿ ಜಾಗ ನೋಡಿದಾಗ ತನ್ನ ಬ್ಲೆಸ್ಸಿಂಗ್ಸ್ನಿಂದ ಅದು ಬ್ಲೆಸ್ ಮಾಡತ್ತಂತೆ, ತುಂಬತ್ತಂತೆ. ಸೊ ಈಗ ನೀವು ಖಾಲಿ ಜಾಗ ನಿಮ್ಮ ವಾರ್ಡ್ರೋಬಲ್ಲಿ ಬಿಟ್ಟಿದ್ದೀರಾ, ಅಥವಾ ಖಾಲಿಯಾಗಿರುವಂಥ ಒಂದು ಹ್ಯಾಂಗರ್, ಎಸ್ಪೆಷಲಿ ಅದಕ್ಕೇನು ಹಾಕದೆ ಖಾಲಿ ಹ್ಯಾಂಗರ್ನ ಬಿಟ್ಟಿದ್ದೀರಾ ಅಂತ ಅಂದರೆ, ಒಂದು ಅಫ್ಕೋರ್ಸ್ ನೀವು ಹೊಸ ಬಟ್ಟೆನ ಅಟ್ರಾಕ್ಟ್ ಮಾಡ್ತೀರಾ. ಸೊ ಹೊಸ ಬಟ್ಟೆ ಜೊತೆಗೆ ಹೊಸ ಆಪರ್ಚುನಿಟೀಸ್ ನಿಮ್ಮ ಲೈಫ್ನಲ್ಲಿ ಬರ್ತಾ ಹೋಗುತ್ತೆ. ನಿಮಗೆ ಯಾವ ಆಪರ್ಚುನಿಟೀಸ್, ಈಗ ನಿಮಗೆ ಹೆಲ್ತ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಕರಿಯರ್ ಇರ್ಬೋದು, ಮನಿ ಇರ್ಬೋದು, ಈ ವಿಷಯದಲ್ಲಿ ನಿಮ್ಗೆ ಯಾವ ವಿಷಯಕ್ಕೆ ನೀವು ಸ್ಟ್ರಗಲ್ ಪಡ್ತಾ ಇರ್ತೀರಾ ಅದರ ರಿಲೇಟೆಡ್ ಒಳ್ಳೆಯ ಆಪರ್ಚುನಿಟೀಸ್ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಏನಂತ ಅಂದರೆ, ಈ ಖಾಲಿ ಜಾಗ ಆಯ್ತಾ, ಈಗ ನಿಮ್ಮ ವಾರ್ಡ್ರೋಬಲ್ಲಿ ಒಂದು ಸ್ವಲ್ಪ ಜಾಗ ಏನಿದೆ ಖಾಲಿ ಬಿಟ್ಟಿರ್ತೀರಾ, ಅಥವಾ ಖಾಲಿ ಹ್ಯಾಂಗರ್ ಹಾಕಿರ್ತೀರಾ. ಸಿಂಬಲ್ ಏನು, ಯೂನಿವರ್ಸ್ ಏನ್ ಮಾಡುತ್ತೆ, ಆ ಖಾಲಿ ಜಾಗವನ್ನ ಫಸ್ಟ್ ಹೊಸ ಬಟ್ಟೆಯಿಂದ ತುಂಬುತ್ತೆ. ಇನ್ನೊಂದೇನಂತ ಅಂದ್ರೆ, ಹೊಸ ಆಪರ್ಚುನಿಟಿ, ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ನ್ಯೂ ಆಪರ್ಚುನಿಟೀಸ್. ಸೊ ಇದಿಷ್ಟು ಆದ್ಮೇಲೆ ಏನಂತ ಅಂದ್ರೆ, ಈಗ ನಿಮ್ಮ ಈ ಡೈನಿಂಗ್ ಟೇಬಲ್ ಆಯ್ತಾ, ಡೈನಿಂಗ್ ಟೇಬಲ್ ತುಂಬಾ, ಅದಕ್ಕೂ ಕೂಡ ಅಷ್ಟೇ, ಖಾಲಿ ಜಾಗ ನೋಡಿದಾಗ ನಾವೆಲ್ಲ ಹಾಕ್ತಾ ಇರ್ತೀವಿ, ಹೌದಾ? ಆದಷ್ಟು ನಿಮ್ಮ ಡೈನಿಂಗ್ ಟೇಬಲ್ ಏನಿದೆ ಅದನ್ನ ಅಗೇನ್ ಎಲ್ಲ ತುಂಬಿಡಬೇಡಿ ಅದ್ರ ಮೇಲೆ, ಅದನ್ನು ಕೂಡ ಕ್ಲೀನ್ ಆಗಿ ಇಡಿ. ಸೊ ಅದರಿಂದ ಏನಾಗುತ್ತೆ ಅಂತ ಅಂದ್ರೆ, ಅಗೇನ್ ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ನ್ಯೂ ಆಪರ್ಚುನಿಟೀಸ್. ಜೊತೆಗೆ ನಿಮಗೆ ಈಗ ಹಳೆ ವಸ್ತುಗಳನ್ನು ರಾಶಿ ಹಾಕೊಳ್ಳುವಂಥ, ಅಥವಾ ಹಳೆ ನೆನಪಿಗೋಸ್ಕರ ತುಂಬ ನಿಮಗೆ ಈಗ ಯೂಸ್ ಇಲ್ಲದೆ ಇರುವಂತಹ ವಸ್ತುಗಳನ್ನು ಹೋಲ್ಡ್ ಮಾಡುವಂಥ, ಸ್ಟೋರ್ ಮಾಡುವಂಥ ಹ್ಯಾಬಿಟ್ ಇದೆ ಅಂತ ಅಂದರೆ, ದಯವಿಟ್ಟು ಅದನ್ನು ಆದಷ್ಟು ನೀವು ಡಿಸ್ಕಾರ್ಡ್ ಮಾಡಿದರೆ, ನಿಮ್ಗೆ ಯಾವುದು ಯೂಸ್ ಇಲ್ಲ, ದಿನನಿತ್ಯಕ್ಕೆ ಯಾವುದು ಬಳಕೆಗೆ ನಿಮ್ಗೆ ಯೂಸ್ ಇಲ್ಲ, ಅದನ್ನು ಡಿಸ್ಕಾರ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂತ ಅಂದರೆ, ಹಳೇ ವಸ್ತುಗಳು ಅಂತ ಅಂದರೆ ನಿಮ್ಮ ಹಳೆಯ ಮೆಮರೀಸ್. ಕೆಲವೊಂದ್ಸಲ ಒಳ್ಳೆ ಮೆಮರೀಸು ಇರುತ್ತೆ, ಕೆಲವೊಂದ್ಸಲ ಕೆಟ್ಟ ಮೆಮರೀಸ್ ಕೂಡ ಇರುತ್ತೆ. ಸೊ ಯಾವುದೇ ಇರಲಿ, ಅದನ್ನು ಆದಷ್ಟು ನೀವು ಹಳೇ ವಿಷಯಗಳನ್ನು ಅಥವಾ ಹಳೇ ವಸ್ತುಗಳನ್ನು ನಿಮ್ಮ ಜೊತೆ ಇಟ್ರಿ ಅಂತ ಅಂದರೆ, ಸೊ ಏನಾಗುತ್ತೆ, ಅದೇ ರೀತಿಯ ಒಂದು ಹಳೇ ಎನರ್ಜಿ ಏನಿರುತ್ತೆ. ಈಗ ನಿಮಗೆ ಫುಡ್, ಈಗ ಯಾವುದೇ ಒಂದು ಫುಡ್ ಫೇವ್ರೇಟ್ ಆಗಿದ್ರೂ ಕೂಡ ನೀವು ಆ ದಿನ ಅದನ್ನು ತಿಂದು ಖಾಲಿ ಮಾಡಬೇಕು ಅಷ್ಟೇ, ಬಿಟ್ಟರೆ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಟೈಮ್ ಇಡ್ಬೋದು ಅದು ಫ್ರೆಶ್ನೆಸ್ ಇರಲಿಕ್ಕೆ. ಬಟ್ ತುಂಬ ಜಾಸ್ತಿ ಟೈಮ್ ಆದಾಗ ಏನಾಗುತ್ತೆ, ಅದನ್ನು ತಿನ್ಲಿಕ್ಕೆ ಆಗಲ್ಲ, ಹೌದಾ? ನಂಗೆ ಇಷ್ಟ ಅಂತೇಳಿ ಅದನ್ನು ಇಟ್ಕೊಂಡಿರ್ಲಿಕ್ಕೆ ಆಗಲ್ಲ, ಹಾಳ ಹೋಗುತ್ತೆ, ಹೌದಾ? ಸೇಮ್ ವೇ ವಸ್ತುಗಳು ಕೂಡ ಅಷ್ಟೇ. ನಿಮಗೆ ತುಂಬ ಹಳೆ ವಸ್ತುಗಳನ್ನು ನೀವು ಹೋಲ್ಡ್ ಮಾಡಿದ್ದೀರಾ ಅಂತ ಅಂದರೆ, ನೆನಪಿಡಿ, ಬೇಡ, ಅದನ್ನು ಆದಷ್ಟು ಡಿಸ್ಕಾರ್ಡ್ ಮಾಡಿ ಅಥವಾ ಖಾಲಿ ಮಾಡಿ. ಆದಷ್ಟು ನೀವು ಯಾವಾಗ ಖಾಲಿ ಜಾಗ, ಖಾಲಿ ಸ್ಪೇಸ್ನ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ, ಈಗ ನಿಮ್ಮ ಬುಕ್ ಶೆಲ್ಫಲ್ಲೂ ಅಷ್ಟೇ, ಎಲ್ಲದು ತುಂಬಿಡೋವಂಥ ಒಂದು ಸಣ್ಣ ಜಾಗ ಇಟ್ರಿ ಅಂತ ಅಂದರೆ, ಬರೀ ಅದು ಬುಕ್ಸಿಗೆ ಅಷ್ಟೇ ಅಲ್ಲ, ಬದಲಾಗಿ ನೀವು ನಿಮ್ಮ ಲೈಫ್ನಲ್ಲಿ ಹೊಸ ವಿಷಯಕ್ಕೆ, ಹೊಸ ಆಪರ್ಚುನಿಟಿಗೆ, ಅಥವಾ ಏನೋ ಒಂದು ನ್ಯೂ ಬ್ಲೆಸ್ಸಿಂಗ್ಸ್ಗೆ ನೀವು ರೆಡಿ ಇದ್ದೀರಾ ಅಂತ. ಸೊ ಈ ಹ್ಯಾಬಿಟ್ಸ್ನ ನೀವೇನಾದ್ರು ಕಂಟಿನ್ಯೂ ಮಾಡಿದ್ದೇ ಆದರೆ ನಿಮ್ಮ ಲೈಫ್ನಲ್ಲಿ ವಿಸಿಬಲ್ ರಿಸಲ್ಟ್ ನಿಮ್ಮ ಫೈನಾನ್ಷಿಯಲ್ ಲೈಫ್ನಲ್ಲಿ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.